ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ತಮ್ಮ ನಾಮಪತ್ರ ಸಲ್ಲಿಕೆಯ ಬೃಹತ್ ಬೆಳವಣಿಗೆ ನಡೀತಾ ಇದೆ. ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರುವಂಥವರು ಗೀತಾ ಶಿವರಾಜ್ಕುಮಾರ್, ಜೊತೆಗೆ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಇದ್ದಾರೆ. ಶಿವಮೊಗ್ಗದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ಇದೀಗ ನಾನು ನಿಮ್ಮ ಮುಂದೆ ಇಡ್ತೀನಿ. ನೇರವಾಗಿ ಮಂಡ್ಯದ ನಂತರ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಕ್ಕಪಕ್ಕದಲ್ಲಿ ಮನೆ ಮಂದಿಯೆಲ್ಲ ನೋಡಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ಶಿವಮೊಗ್ಗ ಶಾಸಕ ಚೆನ್ನಿ ಅವರಿದ್ದಾರೆ. ಕುಮಾರ್ ಬಂಗಾರಪ್ಪ ಇದ್ದಾರೆ. ಅರಗ ಜ್ಞಾನೇಂದ್ರ ಇದ್ದಾರೆ. CT ರವಿ, ಮಾಳವಿಕಾ ಅವಿನಾಶ್. ಬೃಹತ್ ರೋಡ್ ಶೋ. ಇಷ್ಟೇ ರೋಡ್ ಶೋ ಮಾಡಿದರೂ ಕೂಡ ಒಳಗಡೆ 5 ಜನ, ಜಾಸ್ತಿ ಹೋಗೋಂಗಿಲ್ಲ. ಮೊದಲೆಲ್ಲ ಗುಂಪಾಗಿ ಹೋಗ್ತಾಯಿದ್ರು. ಶಿವಮೊಗ್ಗದಲ್ಲಿ ಆಲ್ರೆಡಿ ರಾಘವೇಂದ್ರ ಅವ್ರ ಬಗ್ಗೆ ಅಭಿವೃದ್ಧಿ ವಿಚಾರಗಳು. ಇದು ಒಂದು ಏರಿಯಲ್ ಶಾಟ್ ನೋಡಿ, ಭಾಳ ಅದ್ಭುತವಾಗಿರುವಂಥ ಒಂದು ಏರಿಯಲ್ ಶಾಟ್. ಯಾವ ರೀತಿ ಜನ ಜಾತ್ರೆ ಸೇರಿದ್ದಾರೆ. ಅಲ್ಲೊಂದು ದೇವಸ್ಥಾನ ಇರುತ್ತೆ, ಆಂಜನೇಯ ದೇವಸ್ಥಾನ, ಭಾಳ ಫೇಮಸ್ ಆಗಿರುವಂಥ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ಕಾಂತೇಶ, ಮಾಂತೇಶ, ಭ್ರಾಂತೇಶ ಅಂತೇಳಿ ಅಲ್ಲೊಂದು ವಿಶೇಷ ಜಾತ್ರೆ ಕೂಡ ನಡೆಯುತ್ತೆ. ಅಲ್ಲೊಂದು ವಿಶೇಷವಾಗಿ ಆಂಜನೇಯನ ಒಂದು ದೇವಸ್ಥಾನ ಇದೆ, ಪಕ್ಕದಲ್ಲಿ ಒಂದು ರಾಘವೇಂದ್ರ ದೇವಸ್ಥಾನ ಇದೆ ನೋಡಿ. ಓಕೆ, ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ BJP ಅಭ್ಯರ್ಥಿ ರಾಘವೇಂದ್ರ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಮಲೆನಾಡು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಂಗೇರ್ತಿರುವಂಥದ್ದು. ಇವತ್ತು BJP ಅಭ್ಯರ್ಥಿ ಸಂಸದ BY ರಾಘವೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸ್ತಿದ್ದಾರೆ. ಅವರೇ ನಮ್ಮ ಜೊತೆಗಿದ್ದಾರೆ, ನಾವು ಮಾತಾಡಿಸ್ತಾರೆ. ಸರ್, ಇವತ್ತು ನಾಮಪತ್ರ ಸಲ್ಲಿಸ್ತಿದ್ರೆ ನಮ್ಮ ಶಿವಮೊಗ್ಗದ ಪ್ರಸಿದ್ಧವಾದಂಥ ಒಂದು ಜಾಗ ರಾಮಣ್ಣ ಶೆಟ್ಟಿ ಪಾರ್ಕು, ಅಲ್ಲಿಂದ ಮೆರವಣಿಗೆ ಮುಖಾಂತರ ಹೊರಟು ಸುಮಾರು ಒಂದು 12-12:30 ಮಧ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಯೋಗ ಇವತ್ತು ನಮ್ಮ ರೈತ ನಾಯಕರಂಥ ಯಡಿಯೂರಪ್ಪನವರು, JDSನ ನಾಯಕರಂಥ ಕುಮಾರಸ್ವಾಮಿಗಳು, ನಮ್ಮ ಎರಡೂ ಪಕ್ಷದ ನೇತೃತ್ವ ಎಲ್ಲ ಒಟ್ಟಾಗಿ ಇವತ್ತು ನಾಮಪತ್ರದಲ್ಲಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ಬರ್ತಾ ಇರೋದು ನನ್ನ ಯೋಗ. ಇವತ್ತು 100% ಎಲ್ಲರ ಒಂದು ನಿರೀಕ್ಷೆ ತಕ್ಕಂತೆ ಏನು ಭಾರತೀಯ ಜನತಾ ಪಕ್ಷ ಈ ಬಾರಿ ಅತ್ಯಂತ ಹೆಚ್ಚಿನ ಅಂತರದಿಂದ ಜನ ಆಶೀರ್ವಾದನ ಮಾಡ್ತಾರೆ. ಸರ್, ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡಿದ್ದೀರಾ, ಗೆಲುವಿನ ಹಿಂಟ್ ಸಿಗ್ತಿದೆಯಾ ಅಂತ ಸರ್? 100% ಸರ್. ಯಾಕೆಂದರೆ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮೊದಲನೇ ಬಾರಿಯ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥ ಹಿಂದೆ ಮಾಡಿದಂಥ 67 ವರ್ಷ ಮಾಡಿದಂಥ ತಪ್ಪನ್ನು ತಿದ್ದಲಿಕ್ಕೆ ಸಮಯ ಬೇಕಾಯಿತು. ಮೊದಲನೇ ಅವಧಿಯಲ್ಲಿ ಅವ್ರು ಮಾಡಿದಂಥ ಅದು ಅಲ್ಲಿಗೆ ಸರಿಯಾಗಿತ್ತು. ಮೊನ್ನೆ 2ನೇ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ಮುಂದಿನ ಗುರಿ ಏನಂತೇಳಿ ಅಂಬೇಡ್ಕರ್ಜಿ ಅವರ ಜನ್ಮದಿನಾಚರಣೆ ದಿನ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಸ್ಪಷ್ಟವಾದಂಥ ನಾವು ಏನು ಹೇಳಿದ್ವಿ ಅದನ್ನು ಮಾಡಿದ್ದೀವಿ, ಹೇಳಿದೇನೂ ಕೂಡ ಅನೇಕ ಕಾರ್ಯಗಳನ್ನು ಮಾಡಿದ್ದೀವಿ. ಹಾಗೆ ಜನರಿಗೆ ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಹೆಚ್ಚಾಗಿದೆ. ಹಾಗೆ ಗೆಲುವಿನ ವಿಶ್ವಾಸ ಕೂಡ ನಮಗೆ ಹೆಚ್ಚಿಗೆ ಆಗಿದೆ. ಸರ್, ವಿರೋಧ ಪಕ್ಷಗಳು ಹೇಳ್ತಿರುವಂಥದ್ದು ರಾಘವೇಂದ್ರ ಅವರು ಏನು ಅಭಿವೃದ್ಧಿಯನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸರ್. ತುಂಬ ಸಂತೋಷ. ಜೋಕ್ ಆಫ್ ದಿ ಡೇ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಉತ್ತರ ಮತದಾರರು ಕೊಡ್ತಾರೆ ಸರ್. ಸರ್, ಇವತ್ತು ಏನೇನು ಕಾರ್ಯಕ್ರಮ ಇರುತ್ತೆ ಸರ್? ಎಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗುತ್ತೆ? ಒಂದು, ಈಗ ನಮ್ಮ ಮನೆಯಿಂದ ನಮ್ಮೆಲ್ಲ ನಾಯಕರ ಹಿರಿಯರ ನೇತೃತ್ವದಲ್ಲಿ ರಾಯರ ಮಠಕ್ಕೆ, ತಿಲಕ್ ನಗರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗಿ ಆಶೀರ್ವಾದನ ಪಡೆದುಕೊಂಡು ಇವತ್ತು ಸಂಘಟನೆಗೆ ಆಶೀರ್ವಾದ ಮಾಡಿ ಒಂದು ತಲೆಮಾರು ಶ್ರಮಪಟ್ಟಂಥ ಹಿರಿಯರ ಒಂದು ಆಶೀರ್ವಾದನ ಪಡೆದುಕೊಳ್ಳುವಂಥ ಒಂದು ಯೋಗ ನಮ್ಮ ಯಾವ ದೇವಸ್ಥಾನದು ಕಾಳಿ ರಾಮಶೆಟ್ಟಿ ಪಾರ್ಕ್ ಇದು ದೇವಸ್ಥಾನದಲ್ಲೇ ಅಲ್ಲೊಂದು ಆಯೋಜನೆ, ಅಲ್ಲಿ ನಾನು ಆಶೀರ್ವಾದ ಪಡೆದುಕೊಂಡು ಹೆಲಿಪ್ಯಾಡಿಗೆ ಹೋಗಿ ನಮ್ಮ ನಾಯಕರನ್ನು ಕರ್ಕೊಂಡು ಮತ್ತು ನಾನು ಆ ಒಂದು ರಾಯರ ಮಠಕ್ಕೆ ಎಲ್ಲ ರಾಮಶೆಟ್ಟಿ ಪಾರ್ಕ್ಗೆ ಬಂದು ಅಲ್ಲಿಂದ ಮೆರವಣಿಗೆ ಹೊಡೋದು ಸರ್. 2 ನಾಮಪತ್ರ ಸಲ್ಲಿಸ್ತೀರಾ ಸರ್? ಆ ಥರ ಅಂದ್ಕೊಂಡಿದ್ದೀನಿ. ನನ್ನ ಸಂಘಟನೆ ಆ ಥರ ಸಲಹೆ ಕೊಟ್ಟಿದ್ದೆ, ಯೋಚನೆ ಮಾಡಿ ಎರಡು ಒಂದು ಸೆಟ್ಟಲ್ಲಿ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ ಸರ್. ಇಷ್ಟು ಸಂಸದ BY ರಾಘವೇಂದ್ರ ಅವರ ಮಾತಾಗಿರುವಂಥದ್ದು. ಪ್ರತಿ ಹಳ್ಳಿಗಳಿಗೆ ಹೋಗ್ತಾ ಇದ್ದೇನೆ, ಗೆಲುವಿನ ಹಿಂಟು ಸಿಗ್ತಾ ಇದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್.